ಭಾಷೆ ಅಂತ ಬಂದಾಗ ಕನ್ನಡ ಭಾಷೆ, ಕರ್ನಾಟಕ ತುಂಬ ಸ್ಪಷ್ಟವಾಗಿ ಅರ್ಥ ಆಗೋ ದಾಟಿನಲ್ಲಿ ಹೇಳ್ತಾ ಇದ್ದೀರಿ. ಕನ್ನಡ ಅಂದರೆ ಕನ್ನಡದ ಬಗ್ಗೆ ಇನ್ನೊಂದು ಮಾತು ಹೇಳ್ಬಿಡ್ತಾರೆ ಪ್ಲೀಸ್. ಏನು ಅಂದರೆ, ಕೇಂದ್ರ ಸರ್ಕಾರ ಹಿಂದಿನ ಎಲ್ಲ ಸ್ಟೇಟಲ್ಲಿ ತರಬೇಕು ಅಂತ ಭಾಳ ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದೆ. ನಾನೇನು ಹೇಳಿದೆ, ಒಬ್ಬರು ಡೆಲ್ಲಿಯಿಂದ ನನಗೆ ಫೋನ್ ಮಾಡಿ ಕೇಳಿದ್ರು, ಯಾಕೆ ನೀವು ಕನ್ನಡಿಗರು ಹಿಂದಿನ ವಿರೋಧಿಸ್ತೀರಾ ಅಂತ ಕೇಳಿದ್ರು. ಅವರು ದೊಡ್ಡ ಹುದ್ದೆಯಲ್ಲಿದ್ದಾರೆ, ನನಗೆ ತಿಳಿದಿರೋದ್ರಿಂದ ನನಗೆ ಕೇಳಿದ್ರು. ನಾನು ಹೇಳಿದೆ, ನಾವು ಯಾವ ಕನ್ನಡಿಗರು ಹಿಂದಿ ವಿರೋಧ ಇಲ್ಲರಿ, ನೀವು ಒಂದು ಕೆಲಸ ಮಾಡಿ, ಪಾರ್ಲಿಮೆಂಟು ಎಲ್ರಿಗೋಸ್ಕರ ಇರೋದು, ಎಲ್ಲ ರಾಜ್ಯಗಳವ್ರಿಗೋಸ್ಕರ ಪಾರ್ಲಿಮೆಂಟ್ ಇರೋದು. ಆಮೇಲೆ ಒಂದೊಂದು ರಾಜ್ಯದಿಂದನೂ ನಮ್ಮ ರಾಜ್ಯದಿಂದ 29 ಪಾರ್ಲಿಮೆಂಟೇರಿಯನ್ಸ್ ಎಲ್ಲ ಬರಬೇಕು, ಎಲ್ಲ ಕನ್ನಡಿಗರು. ಅದೇ ರೀತಿ ನಮ್ಮ ತಮಿಳುನಾಡಿಂದ ಪಾಂಡಿಚೇರಿ ಸರ್ 40 ಇದ್ದಾರೆ, ಬರ್ತಾರೆ, ಕೇರಳದಿಂದ 20 ಬರ್ತಾರೆ. ಅವ್ರಿಗೆಲ್ಲ ಸೇರಿರೋ ಭಾಷೆನ ಅಲ್ಲಿ ಎಲ್ಲ ಭಾಷೆಗಳಲ್ಲಿ ಎಲ್ಲ ಕಡೆ ಬೋರ್ಡ್ಗಳು ಹಾಕ್ಸಿ, ಬಸ್ಸುಗಳಲ್ಲಿ, ಟ್ರೈನ್ಸಲ್ಲಿ, ಸ್ಟೇಷನ್ಸಲ್ಲಿ ಅಲ್ಲಿ ಹಾಕ್ಸಿ, ಡೆಲ್ಲಿಯಲ್ಲಿ ಎಲ್ರಿಗೂ ಅನುಕೂಲ ಆಗಲಿ. ಆಮೇಲೆ ಇಲ್ಲಿ ಹಿಂದಿ ತರುವಂಥದ್ದು ಯೋಚನೆ ಮಾಡಿದಂತೆ. ಏನಂದ್ರಾಗ ಒಂದು ಅದು ಹೆಂಗಾಗುತ್ತೆ ಅಂದರು, ಯಾಕಾಗಲ್ಲ. ಆಮೇಲೆ ಎರಡನೇದು ನಾನು ಏನು ಹೇಳಿದೆ, ನೀವು ಇಲ್ಲಿ ನಮ್ಮ ಮೆಟ್ರೋ ಸ್ಟೇಷನ್ಸಲ್ಲಿ ಹಿಂದಿ ಹಾಕಿಬಿಟ್ಟು ಅದಕ್ಕೆ ವಿರೋಧ ಆಯಿತು. ಅಲ್ಲಿ ಹಿಂದಿ ಬೋರ್ಡ್ಸ್ ಹಾಕಿದ್ರಿ ನೀವು ಇಲ್ಲಿ ಹಿಂದಿ ಹಾಕಿದ್ರಲ್ಲ, ಅದೇ ರೀತಿ UP-ನಲ್ಲಿ ಕನ್ನಡದ ಒಂದು ಹಾಕ್ಬಿಡಿ, ಕನ್ನಡನ. ನಾನೇ ಇಲ್ಲಿ ಹೇಳ್ತೀನಿ, ಅಲ್ಲಿ ಹಾಕಿದ್ದಾರಲ್ರಿ, ಬಿಡ್ರಿ ಹಾಕಲಿ ಅಂತ ನೀವು ಹೇಳಬೇಕಾದ ಅವಶ್ಯಕತೆನೂ ಇಲ್ಲ ಅಂತ ಹೇಳಿದೆ. ರಿಯಾಕ್ಷನ್ ಆಗ ಆಮೇಲೆ ಅವರು ಏನೋ ಹೇಳಕ್ಕೆ ಬಂದರು, ಇಲ್ಲ ಹಿಂದಿ ಹೀಗಿದೆ, ಕನ್ನಡ ಹಾಗಿದೆ ಅಂತ. ಏನೂ ಇಲ್ಲ, ಎಲ್ಲ ಕರೆಕ್ಟ್ ಆಗಿದೆ. ಆ ಹಿಂದಿನೂ ಇವಾಗ UP-ನಲ್ಲಿ ಹಿಂದಿ ಬಿಟ್ಟರೆ ಬೇರೆ ಬರಲ್ಲ, ಅದಕ್ಕೆ ನಮ್ಮ ಮೇಲೆ ಹೇರಕ್ಕೆ ಬರ್ತಾ ಇದ್ದೀರಾ ನೀವು ಕಲ್ತ್ಕೊಳ್ಳೋಕೆ ಟ್ರೈ ಮಾಡಿ ನಮ್ಮ ಭಾಷೆನ. ನಿಮ್ಮ ಭಾಷೆ ಆಲ್ರೆಡಿ ನಾವು ಕಲ್ತಿದ್ದೀವಿ ನಾವು, ನಮ್ಮ ಮೇಲೆ ಹೇರಕ್ಕೆ ಬರಬೇಡಿ. ಇವಾಗ ಯಾವ ಬ್ಯಾಂಕಲ್ಲಿ ಹೋದ್ರೂ ಮುಕ್ಕಾಲು ಪಾಲಲ್ಲಿ ಹಿಂದಿನೇ ಇರೋದು. ನಮ್ಮ ಜನರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ. ಅಲ್ಲಿ ಯಾಕೆ ನೀವು ಕನ್ನಡಿಗರನ್ನ ಕೂರಿಸಬಾರ್ದು? ಕನ್ನಡಿಗರಿಗೆ ಅಲ್ಲಿ ಅವಕಾಶ ಕೊಟ್ಟಿದ್ರೆ ಇಲ್ಲಿನ ವ್ಯವಸ್ಥೆ ಎಷ್ಟು ಚೆನ್ನಾಗಿ ನಡೀತಾ ಇತ್ತು. ಎಲ್ಲ ವ್ಯವಸ್ಥೆನಲ್ಲೂ ಅಡ್ಡಪಡಿಸುವಂತ ತಂದಿಟ್ಟಿದ್ದೀರಾ, ಬರೀ ನಿಮ್ಮ ಲಿಂಗ್ವಿಸ್ಟಿಕ್ ಇದಕ್ಕೋಸ್ಕರ, ಹುಚ್ಚಿಗೋಸ್ಕರ. ಅದನ್ನು ಬಿಟ್ಟು ನೀವು ಕನ್ನಡಕ್ಕೂ ಎಷ್ಟು ನೀವು ಹಿಂದಿನ ಪ್ರೀತಿಸ್ತಾ ಇದ್ದೀರೋ ಅಷ್ಟೇ ಕನ್ನಡನೂ ಪ್ರೀತಿಸಿ. ನಾವು ಪ್ರೀತಿಸ್ತೀವಿ ಅಂದರು, ಅದು ಫಸ್ಟ್ ಬೋರ್ಡ್ಸ್ ಹಾಕ್ಬಿಡಿ, ಅದು ಪ್ರೀತಿ ಮಾಡ್ದಂಗೆ ಆಗುತ್ತೆ. ಹಾಗೆ ಹೇಳಿದ್ರೆ ಆಗೋದಿಲ್ಲ ಅಂತ ಹೇಳಿದೆ. ಎಸ್, ತುಂಬ ಅಚ್ಚುಕಟ್ಟಾಗಿ ಯಾವ ರೀತಿ ಹಿಂದಿ ಮತ್ತು ಕನ್ನಡ ನಡುವಿನ ವ್ಯತ್ಯಾಸ ಏನು ಕತೆ ಅಂತ ಹೇಳಿದ್ರಿ. ಮತ್ತೊಂದು ಅಂದರೆ, ಈಗ ತಮಿಳುನಾಡಲ್ಲಿ ಮಸೀದಿಗಳಲ್ಲಿ ತಮಿಳಲ್ಲಿ ಕೂಡ ನಮಾಜ್ ಮಾಡ್ತಾರೆ, ಕೇರಳದಲ್ಲಿ ಮಲಯಾಳಿನಲ್ಲಿ ಮಾಡ್ತಾರೆ, ಕನ್ನಡದಲ್ಲೂ ಕೂಡ ಮಸೀದಿಗಳಿಗೆ ಕನ್ನಡದ ನಮಾಜ್ಗೆ ಆ ಥರದ ಹೆಚ್ಚಿನ ಆದ್ಯತೆ ಕೊಡಬೇಕು ಅನ್ನೋದು ಕೂಡ ಒಂದಷ್ಟು ಚರ್ಚೆಗಳಿದೆ. ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡ್ತೀರಿ? ನೋಡಿ, ಇಸ್ಲಾಂನಲ್ಲಿ ಧಾರ್ಮಿಕವಾಗಿ ಈ ಭಾಷೆ ಬಗ್ಗೆ ಈ ಭಾಷೆ ಬೇಕು, ಆ ಭಾಷೆ ಬೇಡ ಅಂತ ಇಸ್ಲಾಂನಲ್ಲಿ ಇಲ್ಲ. ಯಾಕಂದರೆ ಕುರಾನಲ್ಲಿ ಏನಿದೆ, ಅದು ದೈವವಾಕ್ಯ ಅಂತ ನಾವು ನಂಬಿದ್ದೇವೆ ಮುಸಲ್ಮಾನರು. ಅದರಲ್ಲಿ ಸ್ಪಷ್ಟವಾಗಿದೆ, ಎಲ್ಲ ಭಾಷೆಗಳು ನಾನೇ ಹುಟ್ಟಾಕಿರೋದು ಅಂತ. ನಾನೇ ಅಂದರೆ ದೇವರು. ಆದ್ದರಿಂದ ನಾವು ಯಾವ ಭಾಷೆಗೂ ಕಮ್ಮಿ ಜಾಸ್ತಿ ಅಂತ ಇದು ಮಾಡಲ್ಲ. ಅದು ಕನ್ನಡ ಎಲ್ಲಿ ಜಾಸ್ತಿ ಇದೆಯೋ ಅಲ್ಲಿ ಕನ್ನಡದಲ್ಲಿ ಆಗ್ತಾ ಇದೆ. ಎಲ್ಲಿ ಮಂಗಳೂರು ಕಡೆ ಬರೀ ಕನ್ನಡ ಮಾತನಾಡೋ ಮುಸ್ಲಿಮ್ಸ್ ಇದ್ದಾರೆ, ಅಲ್ಲಿ ಕನ್ನಡದಲ್ಲೇ ಆಗೋದು. ಇಲ್ಲಿ ನಾವು ಉರ್ದು ಭಾಷಿಕರಿದ್ದೀವಿ. ನಾನು ಉರ್ದೂನು ಕನ್ನಡನೂ ಎರಡೂ ನನ್ನ ಮಾತೃಭಾಷೆನೇ. ಮನೇಲಿ ನಾವು ಉರ್ದು ಮಾತನಾಡ್ತೀವಿ, ಕನ್ನಡ ಇನ್ನು ನೋಡ್ತಾ ಇದ್ದೀರಾ ಎಷ್ಟು ಸ್ಪಷ್ಟವಾಗಿ. ನಮ್ಮ ಮನೇಲಿ ಎಲ್ಲರೂ ಸ್ಪಷ್ಟವಾಗಿ ಮಾತನಾಡ್ತಾರೆ, ಓದು ಬರಹ ಎಲ್ಲ ಬರುತ್ತೆ. ಆಮೇಲೆ ಕನ್ನಡದಲ್ಲಿ ಏನಾದರೂ ತಪ್ಪು ಮಾತನಾಡಿದ್ರೆ ಸರಿಪಡಿಸುವಂಥ ಸಾಮರ್ಥ್ಯನೂ ಇದೆ, ಚೆನ್ನಾಗಿ ಬರುತ್ತೆ. ಹೀಗಿರಬೇಕಾದ್ರೆ ಇಸ್ಲಾಂನಲ್ಲಿ ನಮಗೆ ಈ ನಮಾಜ್ ಎಲ್ಲ ಆಗೋದು ಅರಬಿಯಲ್ಲಿ, ಅಲ್ಲೂ ಕನ್ನಡ ಭಾಷಿಕರಿದ್ದಾರಲ್ಲ ಅಲ್ಲೂ ಅಷ್ಟೇ. ತಮಿಳ್ ಭಾಷೆ ಕಡೆನೂ ಇಸ್ಲಾಂನಲ್ಲಿ ಅರಬಿಯಲ್ಲಿ. ನಾವು ಮನೇಲಿ ಉರ್ದು ಮಾತನಾಡೋದ್ರಿಂದ ನಮ್ಗೆ ಚೆನ್ನಾಗಿ ಉರ್ದು ಅರ್ಥ ಆಗೋದ್ರಿಂದ ಧಾರ್ಮಿಕವಾಗಿ ಧರ್ಮದ ಬಗ್ಗೆ ಅದರಲ್ಲಿರುತ್ತೆ. ಅದನ್ನು ಯಾರೂ ಬೇಜಾರು ಮಾಡ್ಕೊಳ್ತಾ ಇಲ್ಲ. ಆಮೇಲೆ ಈ ಭಾಷೆ ಬೇಡ, ಆ ಭಾಷೆ ತನ್ನಿ ಅಂತ ನಮ್ಮ ಮುಸ್ಲಿಮ್ಸಲ್ಲಿ ಅಂತ ವಿಷಯ ಇಲ್ಲ. ಬಟ್ ಒಂದು ಜನ ಹೇಳ್ತಿರ್ತಾರೆ ಏನು ಅಂತಂದರೆ, ಬೆಂಗಳೂರಿನ ಬಹುತೇಕ ಕನ್ನಡ ಹೋರಾಟಗಳಾದಾಗ ಕೇವಲ ಹಿಂದಿ ಬಗ್ಗೆ ನೀವು ವಿರೋಧ ಮಾಡ್ತೀರಿ, ಸೊ ಅಲ್ಲೂ ಕೂಡ ಕನ್ನಡದಲ್ಲಿ ಮಾತಾಡಲಿ, ಲೈಕ್ ನಾಟ್ ಓನ್ಲಿ ಪ್ರಾರ್ಥನೆ ಅಲ್ಲ, ಹಿಂದಿ ವಿರೋಧ ಆಗ್ತಾ ಇರೋದು ಯಾಕಂದರೆ ಹಿಂದಿ ನಮ್ಮಲ್ಲಿ ಹೇರಕ್ಕೆ ಬರ್ತಾ ಇರೋದ್ರಿಂದ.
ಅವ್ರು ಹೇರಕ್ಕೆ ಬರದೇ ಹೋಗಿದ್ರೆ ಹಿಂದಿ ಬಗ್ಗೆ ಯಾರು ಮಾತನಾಡ್ತಿರ್ಲಿಲ್ಲ. ಹಂಗೆ ಮುಂಚೆಯಿಂದ ಹೆಂಗೆ ನಡ್ಕೊಂಡ್ಬರ್ತಾ ಇದ್ವಿ ಹಂಗೆ ನಡ್ಕೊಂಡು ಹೋಗ್ತಾ ಇತ್ತು. ನಾವು ಯಾರಿಗೆ ಪ್ರೀತಿಸ್ತಾ ಇಲ್ಲ ನಾವು ಕನ್ನಡಿಗರು, ಯಾರಿಗೆ ನಾವು ದ್ವೇಷಿಸ್ತಾ ಇದ್ದೀವಿ? ಏನು ದ್ವೇಷ ಇಲ್ಲ. ನಮ್ಮ ತಲೆ ಮೇಲೆ ಹೇರಕ್ಕೆ ಬಂದ್ಬಿಟ್ಟು ನಮಗೆ ಪಕ್ಕಕ್ಕೆ ತಳ್ಳಿಬಿಟ್ಟು ಅವ್ರ ಜನಕ್ಕೆ ತಂದು ಬಿಟ್ಕೊಂಡ್ರೆ ಆವಾಗ ಅನ್ಯಾಯ ಮಾಡಕ್ಕೆ ಬಂದರೆ ಆವಾಗ ನಾವು ತೋರಿಸ್ತೀವಿ ನಾವು ಇದ್ದೀವಿ ಅಂತ. ಕನ್ನಡ ಅಂತ ಬಂದಾಗ, ಕನ್ನಡದ ವಿಷಯ ಬಂದಾಗ, ಹೌದು ನೀವಾಗಲೇ ಗ್ರಾಮೀಣ ಭಾಗದಲ್ಲಿ ಎಲ್ಲ ಭಾಗದಲ್ಲಿ ಕೂಡ ಆಯಾ ಭಾಷೆನೆಲ್ಲ ಇದಾಗ್ತಿರುತ್ತೆ ಒಡನಾಟ ಅಂತ. ಸೊ ಭಾಷೆ ಅಂತ ಬಂದಾಗ ಒಂದಷ್ಟು ಅಭಿಮಾನ ಇವೆಲ್ಲವೂ ಕೂಡ ಇರುತ್ತೆ. ಕನ್ನಡದ ಬಗ್ಗೆ ಭಾಳಷ್ಟು ಜನ ಹೋರಾಟಗಳಲ್ಲಿ ಭಾಗಿಯಾದಂಥದ್ದಿದೆ. ಬಿಕಾಸ್ ಆಫ್ ಕನ್ನಡ ಹೋರಾಟಗಳಲ್ಲಿ ನಾನು ಕನ್ನಡ ಬೋರ್ಡ್ ಬರೆದ್ಬಿಟ್ಟು ಕೇಸ್ ಹಾಕ್ಸ್ಕೊಂಡಿದ್ದೇನೆ. ಕೋರ್ಟಲ್ಲೂ ಹೋರಾಟ ಮಾಡಿದ್ದೇನೆ 1979ರಲ್ಲಿ. ಓಕೆ. ಸೊ ಬೆಂಗಳೂರು ನಾನ್ ಕನ್ನಡಿಗಾಸ್ ಹಬ್ಬ ಆಗ್ತದೆ. ಕನ್ನಡದ ಮಾತಾಡೋದು ಒಂದು 40-50%, ಇನ್ನೆಲ್ಲ ಬರೀ ಈಗ ಹಿಂದಿನೋ ಮತ್ತೊಂದು ಭಾಷೆನೋ ಈ ಥರದ್ದು ಆಗ್ತಿದೆ. ಕನ್ನಡಿಗರು ಅಲ್ಪಸಂಖ್ಯಾತರಾಗ್ತಿದ್ದಾರೆ ಕರ್ನಾಟಕ ಬೆಂಗಳೂರಲ್ಲಿ ಅನ್ನೋದು ಒಂದಿದು. ಅದಕ್ಕೆ ನಾನೇನು ಯಾವಾಗಲೂ ಯೋಚಿಸ್ತೇನೆ ಅಂದರೆ, ನಾವು ಕನ್ನಡ ಬಲ್ಲವರು ಬೇರೆಯವ್ರಿಗೆ ಕನ್ನಡದಲ್ಲಿ ಜಾಸ್ತಿ ಮಾತಾಡಿಸ್ಬೇಕು. ಫಸ್ಟ್ ಬಲವಂತವಾಗಲ್ಲ, ಪ್ರೀತಿಯಿಂದ ಮಾತಾಡಿಸ್ಬೇಕು. ಆಮೇಲೆ ಅವ್ರಿಗೆ ನಾವು ಅರ್ಥ ಆಗೋ ರೀತಿಯಲ್ಲಿ ಮಾತಾಡಬೇಕು. ಕಲಿಯೋದಕ್ಕೆ ಹಿಂಗೆ ಮಾಡಪ್ಪ ಅಂತ ಸ್ವಲ್ಪ ಹೇಳ್ಕೊಡ್ಬೇಕು. ಮೂರನೇದೇನೆಂದರೆ, ಅವ್ರು ಕಲಿಯೋದಕ್ಕೆ ಏನು ಸಹಾಯ ಬೇಕು ಅವ್ರ ಮಕ್ಕಳಿಗೆ ಏನಾದರೂ ಅಂಥದ್ದನ್ನು ನಾವು ಹುಟ್ಟಾಕಬೇಕೇ ಹೊರತು ನೀವು ಕಲ್ತ್ಕೊಳ್ಳಿ ಅಂತ ಹೇಳ್ಕೊಂಬರ್ತಾ ಇದ್ದರೆ ವ್ಯವಸ್ಥೆ ಇಲ್ಲದೆ ಹೋದರೆ ಸರೋಗಲ್ಲ. ನಾವು ವ್ಯವಸ್ಥೆ ಏನಾದರೂ ಮಾಡಬೇಕು. ಸ್ವಲ್ಪ ಇಂಡಿವಿಜುವಲ್ ಆಗಿ ನಾವೆಲ್ಲ ಏನು ಮಾಡಬೇಕಂದ್ರೆ ನಾವೇ ಕನ್ನಡದಲ್ಲಿ ಅವ್ರಿಗೆ ಮಾತನಾಡಿಸ್ಬಿಟ್ಟು ಮತ್ತೆ ಅವ್ರಿಗೆ ಹೇಳ್ಕೊಡ್ಬೇಕು. ನಾನು ಏನು ಹೇಳಿದ್ದು ಗೊತ್ತಾಯ್ತಾ, ನಿನಗೆ ಅರ್ಥ ಆಯ್ತಾ, ನಾನು ಇದು ಹೇಳ್ತಾ ಇರೋದು, ನೀನು ಸ್ವಲ್ಪ ಹೇಳಿ ನೋಡೋಣ ಅಂತ. ಹಾಗೆಲ್ಲ ಹೇಳ್ಕೊಡ್ತಾ ಇದ್ರೆ ಸ್ಲೋ ಆಗಿ ಬಂದ್ಬಿಡುತ್ತೆ ಅಂತ ನಾನು. ಸೊ ಅಂದರೆ ನಾವು ಪ್ರೀತಿ ವಿಶ್ವಾಸದಲ್ಲಿ ಅವ್ರನ್ನ ಹೇಳ್ಕೊಡುವಂಥ ಕೆಲಸ ಆಗಬೇಕು. ಅವ್ರು ಓಡಿಸ್ಬಿಟ್ರೆ ಪ್ರಯೋಜನ ಇಲ್ಲ. ಯಾಕಂದರೆ ಯಾರು ಓಡಿಸೋದ್ರಿಂದ ಪ್ರಯೋಜನ ಏನಿಲ್ಲ. ಯಾರಾದರೂ ನೋಡಿ, ನಮ್ಮ ರಾಜ್ಯದಲ್ಲಿರೋ ಯಾವುದೇ ಭಾಷಿಕರು ಜಾಗ ಬಿಟ್ಟು ಹೋಗ್ಬಿಟ್ರೆ ಏನು ಪ್ರಯೋಜನ ಆಗೋದಿಲ್ಲ. ಇರಲಿ, ಕನ್ನಡ ಕಲ್ತ್ಕೊಳ್ಳಿ, ಕನ್ನಡನ ಗೌರವಿಸ್ಲಿ. ಅದನ್ನು ನಾವು ಅವ್ರು ಕಲ್ತ್ಕೊಳ್ಳೋದಕ್ಕೆ ಏನೇನು ಬೇಕೋ ಅನುಕೂಲ ಆ ರೀತಿ ಮಾಡಿಕೊಡ್ಬೇಕು ಅಂತ ನನ್ನ ವಿಚಾರ. ಇನ್ನು ಕಡೆಗಟ್ಟಿಗೆ ಬಂದೆ ಸರ್. ಬಹುತೇಕ ದೇಶವನ್ನು, ರಾಜ್ಯವನ್ನು, ಸಮಾಜವನ್ನು ಒಂದಷ್ಟು ಬದಲಾವಣೆಗೆ ಮತ್ತು ಇನ್ಫ್ಲುಯೆನ್ಸ್ ಮಾಡೋದು ಸಿನಿಮಾಗಳು. ಇತ್ತೀಚಿನ ಈ ಸೋಷಿಯಲ್ ಮೀಡಿಯಾ ಮತ್ತು ಸಿನಿಮಾ ಸೆಗ್ಮೆಂಟ್ ಬಗ್ಗೆ ತಮ್ಮ ಒಪಿನಿಯನ್ ಏನು ಸರ್? ಕಡೆದಾಗಿ ಎಷ್ಟು ಮಟ್ಟಿಗೆ ಪ್ರಭಾವ ಬೀರ್ತಾ ಇದೆ? ಈಗ ಜಾಸ್ತಿ ಪ್ರಭಾವ ಬೀರ್ತಾ ಇರೋದೇ ಸೋಷಿಯಲ್ ಮೀಡಿಯಾ. ಸಿನಿಮಾನು ಮುಂಚೆಯಿಂದಾನು ಜನರ ಮನಸ್ಥಿತಿನ ಒಂದು ಡೈರೆಕ್ಷನ್ ಕೊಡುವಂಥದ್ದನ್ನು ಮಾಡ್ಕೊಂಬರ್ತಾಯಿದ್ರು. ಮುಂಚಿನ ಸಿನಿಮಾಗಳಲ್ಲಿ ಭಾರತ, ಕರ್ನಾಟಕ, ಕನ್ನಡ, ಭಾರತ, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ, ಆಮೇಲೆ ಅವ್ರ ಮೇಲೆ ಆಗಿದ್ದ ಅನ್ಯಾಯಗಳು, ಆಮೇಲೆ ಅವ್ರನ್ನ ಏನೇನು ಕಷ್ಟಪಟ್ಟರು ನಮ್ಮ ದೇಶಕ್ಕಾಗಿ, ಇದನ್ನೆಲ್ಲ ತೋರಿಸ್ಬಿಟ್ಟು ಜನರಿಗೆ ಅದ್ರ ಬಗ್ಗೆ ಪ್ರೀತಿ ಹುಟ್ಟಂಗೆ ಮಾಡ್ತಾಯಿದ್ರು. ದೇಶದ ಬಗ್ಗೆ, ರಾಜ್ಯದ ಬಗ್ಗೆ, ಭಾಷೆ ಬಗ್ಗೆ. ಈಗಿಂದೆಲ್ಲ ಆಮೇಲೆ ಬರ್ಬರ್ತಾ ಡ್ಯಾನ್ಸು, ಹಾಡು ಅದು ಜಾಸ್ತಿ ಆಯಿತು. ಈ ನಡುವೆ ದ್ವೇಷ ಹುಟ್ಟಾಗುವಂಥ ಸಿನಿಮಾಗಳು ಬರ್ತಾ ಇದ್ದಾವೆ. ಸ್ಪಷ್ಟವಾಗಿ ದ್ವೇಷ ಹುಟ್ಟಾಕುವಂಥ ಸಿನಿಮಾಗಳು ಬರ್ತಾ ಇದ್ದಾವೆ. ಆ ಸಿನಿಮಾ ನೋಡ್ಕೊಂಡು ಹೊರಗೆ ಬಂದವರು ಈ ಸಮುದಾಯದವ್ರನ್ನ ಬಿಡಬಾರ್ದು, ಆ ಸಮುದಾಯದವ್ರನ್ನ ಬಿಡಬಾರ್ದು ಅಂತ ಮಾತನಾಡ್ಕೊಂಡು ಹೊರಗೆ ಬರ್ತಾ ಇದ್ದಾರೆ. ಇದು ಆಗೋದಕ್ಕೆ ಒಂದು ಮನೋಸ್ಥಿತಿ ಕಾರಣ. ಆ ಮನಸ್ಥಿತಿ ಹುಟ್ಟಾಕಿರೋ ಜನ ಸ್ವಲ್ಪ ಅರ್ಥ ಮಾಡಿಕೊಂಡು ದೇಶಕ್ಕೆ ಇದರಿಂದ ಒಳ್ಳೆಯದಾಗೋದಿಲ್ಲ, ದೇಶ ಹಾಳಾಗೋಗುತ್ತೆ ಇವ್ರು ಮಾಡೋ ಇಂಥ ಕೃತ್ಯಗಳಿಂದ ಅಂತ ಸ್ವಲ್ಪ ಅರ್ಥ ಮಾಡಿಕೊಂಡು ದೇಶಕ್ಕೆ ಒಳ್ಳೆಯದಾಗೋ ರೀತಿಯಲ್ಲಿ ನಡ್ಕೊಂಡ್ರೆ ಒಳ್ಳೆಯದು ಅಂತ ಸಿನಿಮಾದ್ರ ಬಗ್ಗೆ. ಸೋಷಿಯಲ್ ಮೀಡಿಯಾ ಒಳ್ಳೆಯದು ಇದೆ, ಅದರಲ್ಲಿ ಕೆಟ್ಟದ್ದನ್ನು ಹುಟ್ಟಾಕ್ತಾ ಇದ್ದಾರೆ. ಆದಷ್ಟು ಒಳ್ಳೆಯದಕ್ಕಾಗಿ ಎಲ್ಲರೂ ಯೂಸ್ ಮಾಡಿಕೊಂಡ್ರೆ ಅದು ಒಳ್ಳೆಯ ಪ್ರಭಾವ ಬೀರುತ್ತೆ ಅಂತ ನನ್ನ ಅನಿಸಿಕೆ. ಎಸ್ ಸರ್, ನಿಮ್ಮ ಪ್ರಕಾರ ಕರ್ನಾಟಕದ ಬಗ್ಗೆ ಏನು ಅಭಿಪ್ರಾಯ ವ್ಯಕ್ತಪಡಿಸಿರಿ? ಕರ್ನಾಟಕ ಅಂದರೆ ನಿಮ್ಗೇನು ಅನಿಸುತ್ತೆ? ಕರ್ನಾಟಕ ಅಂದರೆ ನಮ್ಮ ರಾಜ್ಯ, ನನ್ನ ಮಣ್ಣು, ನಾನು ಹುಟ್ಟಿ ಬೆಳೆದಿರುವಂಥದ್ದು. ಕರ್ನಾಟಕ ರಾಜ್ಯ ಒಂದೇ ಅಲ್ಲ, ಈಗಲೂ ನಾನು ಇದ್ದದ್ದು ಊರಿನ ಹೋದರೆ ಅಲ್ಲಿ ಏನಿರಲಿ ಏನು ಇಲ್ಲದೆ ಹೋಗಲಿ, ಅಲ್ಲಿನ ಮಣ್ಣು, ಅಲ್ಲಿನ ಚರಂಡಿಗಳು, ಅಲ್ಲಿನ ನಾಲೆಗಳು, ಅಲ್ಲಿನ ಫೀಲ್ಡು, ಅಲ್ಲಿನ ಸ್ಕೂಲು, ಅದೇ ನಮಗೆ ಪ್ರೀತಿ. ಅದೇ ರೀತಿ ರಾಜ್ಯ ಎಲ್ಲೇ ಹೋಗಿದ್ರು ನಮ್ಮ ರಾಜ್ಯಕ್ಕೆ ನಾವು ತಲುಪಿದ ಮೇಲೇ ನಮಗೆ ನೆಮ್ಮದಿ ಆಗುವಂಥದ್ದು. ಎಲ್ಲ ಅವ್ರವ್ರ ರಾಜ್ಯನ ಅವ್ರು ಪ್ರೀತಿಸ್ತಾರೆ, ಅದೇ ರೀತಿ ನಾನು ಪ್ರೀತಿಸ್ತೇನೆ. ದೇಶ ಮತ್ತು ಭಾರತ, ಅದ್ರ ಬಗ್ಗೆ ನಿಮ್ಮ ಏನು ಫೀಲ್? ನೋಡಿ, ಭಾರತ ಅಂದರೆ ಎಲ್ಲ ದೇಶಗಳ ಥರ ನಮ್ಮ ದೇಶ ಇದ್ರೂ ನಮ್ಮ ದೇಶಕ್ಕೆ ಒಳ್ಳೆಯ ಹಿಸ್ಟ್ರಿ ಇದೆ, ಬಹಳ ಪಾಸ್ಟ್ ಹಿಸ್ಟ್ರಿ ಭಾಳ ಚೆನ್ನಾಗಿದೆ. ಆಮೇಲೆ
ನಮ್ಮ ದೇಶದ ಬಗ್ಗೆ ಯಾವುದೇ ವಿಷಯ ಬಂದರೂ ಭಾಳ ಹೆಮ್ಮೆಯ ವಿಷಯವಾಗಿ ನಾವು ಕಾಣ್ತೇವೆ. ಅದರಲ್ಲಿ ವಿಶೇಷವಾಗಿ ಈ ಸ್ವತಂತ್ರ ಹೋರಾಟದ ಬಗ್ಗೆ ನಾವು ಭಾಳ ಜಾಸ್ತಿ ತಿಳ್ಕೊಂಡಿರೋದ್ರಿಂದ ಅದರ ಬಗ್ಗೆ ಸ್ವತಂತ್ರ ಹೋರಾಟಗಾರರ ಬಗ್ಗೆ ನನಗೆ ಭಾಳ ಹೆಮ್ಮೆ ಇದೆ. ಸುಭಾಷ್ ಚಂದ್ರ ಬೋಸ್ ಅವರಾಗಲಿ, ಆಮೇಲೆ ನಮ್ಮ ರಾಷ್ಟ್ರಕ್ಕಾಗಿ ದುಡಿದು ರಾಷ್ಟ್ರಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಜನರಲ್ಲಿ 2 ಸರ್ಕಾರಗಳಾಯಿತು. ಒಂದು 1915ರಲ್ಲಿ ಒಂದು ಸರ್ಕಾರ ಮಾಡಿದ್ರು, ಭಾರತೀಯ ಸರ್ಕಾರ ಅಂತ ಮಾಡಿ ಪ್ರೈಮ್ ಮಿನಿಸ್ಟರ್ ಆದರು, ಎಲ್ಲ ಒಂದು ಕ್ಯಾಬಿನೆಟೇ ಮಾಡಿದ್ರು ಕಾಬೂಲಲ್ಲಿ. ಅದೇ ರೀತಿ ಮತ್ತೊಂದು ಸರ್ಕಾರ 1945ರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಮಾಡಿದ್ರು. ಅದರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಪ್ರೈಮ್ ಮಿನಿಸ್ಟ್ರು. 1915ರಲ್ಲಿ ಆಯ್ತಲ್ಲ, ಅದರಲ್ಲಿ ಮೌಲಾನಾ ಮೊಹಮ್ಮದ್ ಬರ್ಕತುಲ್ಲಾ ಭೋಪಾಲಿ ಅನ್ನೋರು ಪ್ರೈಮ್ ಮಿನಿಸ್ಟ್ರು. ಅವರು ನಮ್ಮ ಭಾರತ ಸ್ವತಂತ್ರ ಆದ್ರೇ ನಾನು ಕಾಲಿಡೋದು, ನಾನು ಹೊರಗಡೆನೇ ಇದು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಅಲ್ಲೇ ತಿರೋದು ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಅವರ ಗೌರಿ ಇದೆ, ಸಮಾಧಿ ಇದೆ. ಯಾಕಂದರೆ ಅವರು ಬೇಕಾದಷ್ಟು ರಾಷ್ಟ್ರಗಳಿಗೆ ಭಾರತದ ಪ್ರಧಾನಮಂತ್ರಿ ಅಂತ ಹೋಗ್ತಾಯಿದ್ರು, ಅಂಥದ್ದೇ ಪ್ರೋಟೋಕಾಲ್ ಸಿಗ್ತಾಯಿತ್ತು. ಯಾವ ರಾಷ್ಟ್ರಗಳು ಬ್ರಿಟಿಷ್ ಜೊತೆಲಿ ಸೇರಿಲ್ವೋ ಅವರು ಆ ಪ್ರಧಾನಮಂತ್ರಿಗೆ ಗೌರವಿಸ್ತಾ ಇದ್ರು. ಓಕೆ. ಅದೇ ರೀತಿ ಸುಭಾಷ್ ಚಂದ್ರ ಬೋಸ್ ಅವರು ಭಾರತದ ಪ್ರಧಾನಮಂತ್ರಿಗಳಾಗಿ ಬೇಕಾದಷ್ಟು ಕಡೆ ಪ್ರಧಾನಮಂತ್ರಿಯ ಪ್ರೋಟೋಕಾಲಿಂದ ಇದ್ದರು. ನಮ್ಮ ಸ್ವತಂತ್ರ ಸಿಕ್ಕಿದ ಮೇಲೆ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ. ಆದರೆ ಸ್ಕೂಲ್ ಮಕ್ಕಳಿಗೆ ಜಾಸ್ತಿ ಜನರಿಗೆ ಬರೀ ಜವಾಹರ್ಲಾಲ್ ನೆಹರು ಮಾತ್ರ ಗೊತ್ತಿದ್ದಾರೆ. ನಾನು ಸ್ವಲ್ಪ ಹಿಸ್ಟ್ರಿ ಓದಿರೋದ್ರಿಂದ ನಾನು ಹೇಳಿದೆ. ಎಸ್ ಸರ್, ತುಂಬ ಅಚ್ಚುಕಟ್ಟಾಗಿ ಸ್ಪಷ್ಟವಾಗಿ ಆಗಲೇ ಹೇಳಿದಂಥ ದೇಶ, ಧರ್ಮ, ಭಾಷೆ, ರಾಜಕಾರಣ ಎಲ್ಲದ್ರ ಬಗ್ಗೆನೂ ಮಾತಾಡಿದ್ರಿ. ನೀವು ನಮ್ಮ ಕರ್ನಾಟಕ ಟಿ ವಿ ಆಡಿಯನ್ಸ್ಗೆ ಸಂದೇಶ ಕೊಡೋದಾರೆ ಏನು ಸಂದೇಶ ಕೊಡ್ತೀರಿ? ನೀವೇನು ಹೇಳಬೇಕು ಅಂತ ಹೊರಟಿದ್ದೀರಿ, ಏನು ಹೇಳ್ತೀರಿ ಅಂತ ಕಡೆಯದಾಗಿ? ನೋಡಿ, ನಾನು ಭಾಳಷ್ಟು ವರ್ಷಗಳಿಂದ ನಿಮಗೆ ನೋಡ್ತಾ ಇದ್ದೇನೆ. ನೀವು ಬೇರೆ ಬೇರೆ ಯಾರೆಲ್ಲಿದ್ದರೋ ಅಲ್ಲೆಲ್ಲ ಬಂದಿದ್ದೇನೆ. ಹೌದು, ನಿಮ್ಮ ಜೊತೆಯಲ್ಲಿ ಇಂಟ್ರ್ಯಾಕ್ಟ್ ಮಾಡಿದ್ದೇನೆ. ನೀವು ಭಾಳ ಥಿಂಕ್ ಮಾಡಿ ಯಾವುದೇ ಪ್ರೋಗ್ರಾಮ್ ಮಾಡ್ತೀರಾ, ಯೋಚನೆ ಮಾಡಿ. ಇದು ಒಂದು ಕರ್ನಾಟಕ ಟಿ ವಿ ಅಂತ ನೀವು ಏನು ನಡ್ಸ್ಕೊಂಬರ್ತಾ ಇದ್ದೀರಾ, ಇದ್ರ ಕೆಲವು ಪ್ರೋಗ್ರಾಮ್ಸ್ ನೋಡಿದೆ. ಭಾಳ ನಮ್ಮ ಭಾರತಕ್ಕೆ, ನಮ್ಮ ರಾಜ್ಯಕ್ಕೆ ಉಪಯುಕ್ತಕಾರಿ ಆಗುವಂಥ ಪ್ರೋಗ್ರಾಮ್ಸ್ ನೀವು ಮಾಡ್ತಾಯಿದ್ದೀರಾ. ನಾನು ಬಯಸ್ತೇನೆ ನಿಮ್ಮಂಥವರು ಭಾಳ ಮುಂದೆ ಹೋಗಬೇಕು, ಭಾರತಕ್ಕೆ, ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗಬೇಕು. ನಿಮ್ಮ ಪರವಾಗಿ ಅಂಥ ಜನಪರ ಮತ್ತು ಜನರಿಗೆ ಒಳ್ಳೆಯದಾಗೋದಕ್ಕಾಗಿ, ಆಮೇಲೆ ಜನರ ಮಧ್ಯೆ ದ್ವೇಷಗಳನ್ನ ದೂರ ಮಾಡಿ ಎಲ್ಲ ಜನ ಪ್ರೀತಿಯಿಂದ ಇರುವಂಥ ಪ್ರೋಗ್ರಾಮ್ಸ್ ನೀವು ಮಾಡಿ ಎಲ್ರಿಗೋಸ್ಕರ ಪ್ರೀತಿ ಪಾತ್ರರಾಗ್ತೀರಾ ಅಂತ ನಾನು ಬಯಸ್ತೀನಿ. ಸರ್, ಥ್ಯಾಂಕ್ ಯು ಸೊ ಮಚ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.